PMC ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮನಗಳು. ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಮಿಸುತ್ತಾ, ನಾವು ಇಂದು PMC ಸ್ಟುಡಿಯೋ ಅಲ್ಲಿ ಹಿಂದೆ ನಾವು ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಸ್ವಾಮಿ ಪೂರ್ಣಾನಂದಜಿ ಅವರಿಂದ ಇವತ್ತು ಸಹ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ. ಸ್ವಾಮೀಜಿ ಅವರಿಗೆ ಸ್ವಾಗತ. ನಮಸ್ತೆ. ಸ್ವಾಮೀಜಿಯವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಮಳ್ಳೂರು ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಸ್ವಾಮೀಜಿ ಅವರು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದು ನಮ್ಮ PMC ಕನ್ನಡ ವಾಹಿನಿಯ ಸ್ಟುಡಿಯೋ ಅಲ್ಲಿ ಆಗಮಿಸಿದ್ದಾರೆ. ಸ್ವಾಮೀಜಿ ಅವರಿಂದ ನಾವು ಸರಿಯಾಗಿ ಜೀವನ ಮಾಡೋದು ಹೇಗೆ, ಪ್ರತಿಯೊಬ್ಬರ ಮನುಷ್ಯನ ಒಂದು ಧ್ಯೇಯ ನಾವು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಶಾಂತವಾಗಿರಬೇಕು ಅನ್ನೋದು ಬಯಸ್ತಾ ಇರ್ತಾರೆ. ಆದರೆ ಅದು ನಾವು ಪಡ್ಕೋಬೇಕು ಅಂದರೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು, ಅದರ ಬಗ್ಗೆ ನಾವು ಕೆಲವೆಲ್ಲ ವಿಷಯಗಳನ್ನು ಸ್ವಾಮೀಜಿಯವರಿಂದ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಸ್ವಾಮೀಜಿಯವರಿಗೆ ಸ್ವಾಗತ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಮನುಷ್ಯನ ಧ್ಯೇಯ ನಾನು ಯಾವಾಗಲೂ ಆರಾಮಾಗಿರಬೇಕು ಅನ್ನೋದೇ ಇರುತ್ತೆ ಸ್ವಾಮೀಜಿ. ಆದರೆ ಎಲ್ಲ ಸಮಯದಲ್ಲೂ ಅದನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಪ್ರಯತ್ನ ಪಟ್ಟರೂ ಸಹ. ಅದಕ್ಕೆ ಕಾರಣ ಏನಿರಬಹುದು ಸ್ವಾಮೀಜಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯನ ಜೀವನದಲ್ಲಿ ಚತುರ್ವಿಧ ಪುರುಷಾರ್ಥಗಳು ಅಂತ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತಿದ್ದು. ಇದು ಯಾವುದೇ ಒಂದು ದೇಶ, ಪಂಗಡ, ಸ್ತ್ರೀ ಪುರುಷರು ಇದ್ಯಾವುದಕ್ಕೂ ಸೀಮಿತ ಅಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ 4 ವಿಧದ ಪುರುಷಾರ್ಥಗಳಿವೆ. ಮನುಷ್ಯ ಯಾವುದನ್ನೇ ಗಳಿಸಿದ್ರೂ ಧರ್ಮದಿಂದ ಗಳಿಸಬೇಕು. ಆ ಗಳಿಸಿದ್ದನ್ನು ಅರ್ಥ ಅಂತ ಹೇಳ್ತಾರೆ. ಅದರಿಂದ ತನ್ನ ಅವಶ್ಯಕತೆಗಳನ್ನು, ಇಚ್ಛೆಗಳನ್ನು ಪೂರೈಸಿಕೊಳ್ಳೋದು ಕಾಮ ಅಂತ ಕರೆದಿದೆ. ನಂತರ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಬೇಕು. ಮನುಷ್ಯನಿಗೆ ವಿಶ್ರಾಂತಿ ಸಿಗೋದು, ಆನಂದ ಸಿಗೋದು, ಸಾಮಾನ್ಯ ಭಾಷೆಯಲ್ಲಿ ನಾವೇನು ಕರಿತೀವೋ ಆರಾಮಾಗಿರೋದು, ಸುಖ ಶಾಂತಿಯಿಂದ ಇರೋದು, ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಅವನು ಧರ್ಮದಿಂದ ಜೀವನವನ್ನು ಮಾಡಿದಾಗ, ಮೋಕ್ಷದ ಕಡೆ ದೃಷ್ಟಿಯನ್ನು ಇಟ್ಟಿರುವಾಗ. ಈ 2 ಬಹಳ ಮುಖ್ಯವಾದ್ದು ಪ್ರತಿಯೊಬ್ಬರಿಗೂ. ಧರ್ಮದಿಂದ ಜೀವನ ಮಾಡೋದು ಅಂದರೆ ಹೇಗೆ ಸ್ವಾಮೀಜಿ? ಧರ್ಮವನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಈ ಧರ್ಮವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೇ ವಿದ್ಯಾವಂತರಾಗಬೇಕು. ಮನುಷ್ಯನ ಜೀವನದಲ್ಲಿ ಮನುಷ್ಯನ ಪ್ರಥಮ ಕಾರ್ಯ, ಪ್ರಥಮ ಕರ್ತವ್ಯ ವಿದ್ಯಾವಂತನಾಗೋದು. ಅಂದರೆ ಯಾವ ಥರ ವಿದ್ಯಾವಂತರ ಸ್ವಾಮೀಜಿ? ಈಗ ಶಾಸ್ತ್ರದಲ್ಲಿ ವಿದ್ಯೆ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ. ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮ್ಮನ್ನು ಬಂಧನದಿಂದ ಬಿಡುಗಡೆಗೊಳಿಸುತ್ತೋ ಅದನ್ನೇ ಸಾ ವಿದ್ಯಾ, ಅದೇ ವಿದ್ಯೆ ಅಂತ ಕರೆಯಲ್ಪಟ್ಟಿದೆ. ಯಾವುದು ನಮ್ಮನ್ನು ಕರ್ಮ ಬಂಧನಕ್ಕೆ ಒಳಪಡಿಸುತ್ತೋ ಅದು ಅವಿದ್ಯೆ ಅಂತ ನಾವು ತಿಳ್ಕೋಬೇಕು. ಈಗ ಸಮಾಜದಲ್ಲಿ ಸುಖ ಸಂತೋಷವಾಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ. ಅವರ ಪ್ರಮಾಣ ಕಡಿಮೆ ಇರ್ಬೋದು, ಸಂಖ್ಯೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಸಮಾಧಾನ, ದುಃಖ, ಚಿಂತೆ ಅಥವಾ ಭಯ, ಏನೋ ಒಂದು ವಿಧವಾದ ಕಳವಳ, ಇದರಲ್ಲಿರುವಂಥವ್ರ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಅವರೇನೆ. ಅವರು ವಿದ್ಯಾವಂತರಾಗದೇ ಇರೋದೇ ಕಾರಣ. ವಿದ್ಯಾವಂತರಾದಾಗ ಅವರಿಗೆ ಧರ್ಮ ಅಂದ್ರೇನು, ಕರ್ಮ ಅಂದ್ರೇನು, ಧರ್ಮವನ್ನು ಅರಿತು ಧರ್ಮದ ಮಾರ್ಗದಲ್ಲಿ ಸರಿಯಾಗಿ ನಡೆದುಕೊಂಡು ಕರ್ಮವನ್ನು ಆಚರಿಸಬೇಕು. ಆಗ ಅವರಿಗೆ ಜೀವನದಲ್ಲಿ ಸುಖ ಶಾಂತಿ ಲಭಿಸುತ್ತೆ, ಜೀವನದ ನಂತರ ಸದ್ಗತಿ ದೊರೆಯುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಕರ್ಮವನ್ನು ಹೇಗೆ ಆಚರಿಸಬೇಕು ಸ್ವಾಮೀಜಿ? ಮೊದಲಿಗೆ
ನಾವು ಭಗವದ್ಗೀತೆಯ ಒಂದು ವಾಕ್ಯವನ್ನು ಗಮನಿಸಿದ್ರೆ ಕರ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪರಮಾತ್ಮ ಹೇಳೋದು ಭೂತ ಭಾವೋದ್ಭವಕರ ವಿಸರ್ಗ ಕರ್ಮ ಸಂಜ್ಞಿತಃ ಅಂತ ಒಂದು ವಾಕ್ಯವನ್ನು ಪರಮಾತ್ಮ ಹೇಳ್ತಾನೆ. ಭೂತ ಭಾವೋ ಉದ್ಭವಕರ ವಿಸರ್ಗ ಕರ್ಮ ಸಂಜ್ಞಿತಃ ಅಂದ್ರೇನು? ವಿಸರ್ಗ ಅಂದರೆ ಇಲ್ಲಿ ಪ್ರಕೃತಿ ಅಂತ, ಸರ್ಗ ನಿಸರ್ಗ ಅಂತೆಲ್ಲ ನಾವು ಕರಿತೀವಿ ನೋಡಿ, ಆ ಥರ ವಿಸರ್ಗ ಅಂದರೂ ಕೂಡ ಪ್ರಕೃತಿಗೆ ಅನ್ವಯಿಸುವಂಥ ಮಾತು. ಎಂತಹ ಪ್ರಕೃತಿ? ಭೂತ ಭಾವ ಉದ್ಭವಕರ, ಸಮಸ್ತ ಭೂತ ಭಾವನೆಗಳನ್ನು ಉತ್ಪತ್ತಿ ಮಾಡುವಂಥದ್ದೇ ಈ ಪ್ರಕೃತಿ. ವಿಸರ್ಗ ಕರ್ಮ ಸಂಜ್ಞಿತಃ, ಈ ಕಾರ್ಯವನ್ನೇ ಕರ್ಮ ಅಂತ ಕರೀತಾರೆ. ಇದು ಮೂಲತಃ ಕರ್ಮದ ಡೆಫಿನೇಷನ್, ಇದು ಅಂದರೆ ವಿವರಣೆ ಮೂಲತಃ. ಇನ್ನು ನಾವು ಸಹಜವಾಗಿ ದಿನನಿತ್ಯದ ಜೀವನದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಕರ್ಮ ಅಂದರೆ ಯಾವುದನ್ನು ತಗೋಬೇಕು ಅಂದರೆ, ಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ಮಾಡುವಂತಹ ಕೆಲಸ ಅದು ಕರ್ಮ ಆಗುತ್ತೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿದ್ರೆ ಅದು ವಿಕರ್ಮ ಆಗ್ಬಿಡುತ್ತೆ. ವಿಕರ್ಮ ಅಂದರೆ ಅಧರ್ಮ, ಮಾಡಬಾರದ್ದು ಅಂತ. ಮಾಡಬೇಕಾಗಿರೋದು ಕರ್ಮ, ಮಾಡಬಾರದ್ದು ವಿಕರ್ಮ. ಹಾಗಿದ್ರೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನೋದು ಜನಸಾಮಾನ್ಯರು ಹೇಗೆ ಅವ್ರಿಗೆ ತಿಳಿಸ್ತೀರಾ ಸ್ವಾಮೀಜಿ ನೀವು? ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ನಾವು ಇದನ್ನು ಗಮನಿಸ್ತೀವಿ, ಪರಮಾತ್ಮನ ಮಾತುಗಳಲ್ಲಿ. ಯಾಕೆಂದರೆ ನಮ್ಮ ಮನಸ್ಸಿಗೆ ಅಥವಾ ಬುದ್ಧಿಗೆ ಏನು ತೋಚುತ್ತೋ ಅದನ್ನು ನಾವು ಯಾವತ್ತೂ ಪ್ರಮಾಣ ಅಂತ ಸ್ವೀಕರಿಸೋಕ್ಕಾಗಲ್ಲ, ಇದೇ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಇವತ್ತು ಯಾವುದು ಸರಿ ಅನಿಸ್ತಿದೆಯೋ ಮುಂದೆ ನಾವು ಅದನ್ನು ಸರಿ ಅಲ್ಲ ಅಂತ ತಿದ್ಕೋಬಹುದು. ಆದರೆ ಶಾಸ್ತ್ರವಾಕ್ಯ ಆ ಥರ ಅಲ್ಲ. ಶಾಸ್ತ್ರವಾಕ್ಯ ಯುಗ ಯುಗಗಳು ಕಳೆದರೂ ಒಂದೇ ಮಾತದು, ಅದು ಯಾವತ್ತೂ ಬದಲಾಗಲ್ಲ. ಹಾಗಾಗಿ ಯಾವ ರೀತಿ ಕರ್ಮ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರವೇ ನಮಗೆ ಪ್ರಮಾಣ. ಏನು ಹೇಳುತ್ತೆ? ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ ಅಂತ ಪರಮಾತ್ಮ ಹೇಳಿದ್ದಾನೆ. ಶಾಸ್ತ್ರವಾಕ್ಯವನ್ನು ಅರಿತು ನೀನು ಸರಿಯಾಗಿ ಕರ್ಮ ಮಾಡೋದನ್ನು ಕಲ್ತ್ಕೋತೀಯ, ಆ ಅರ್ಹತೆ ಪಡ್ಕೋತೀಯ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಪ್ರಪ್ರಥಮವಾಗಿ ಅವನು ಗುರುವಿನಿಂದ ಜ್ಞಾನವನ್ನು ಅಥವಾ ವಿದ್ಯೆಯನ್ನು ಅವನು ಗಳಿಸಬೇಕು. ಆ ವಿದ್ಯೆಯನ್ನು ಗಳಿಸುವಂಥ ಸಂದರ್ಭದಲ್ಲಿ ಕರ್ಮ ಅಂದ್ರೇನು, ಸರಿಯಾಗಿ ಕರ್ಮ ಮಾಡೋ ವಿಧಾನ ಏನು, ಕರ್ಮವನ್ನು ಹೇಗೆ ಮಾಡಬಾರ್ದು, ತಪ್ಪಾಗಿ ಮಾಡಿದ್ರೆ ಅದು ವಿಕರ್ಮ ಆಗುತ್ತೆ, ಈ ತಿಳುವಳಿಕೆಯನ್ನೆಲ್ಲ ಗುರುಗಳು ನಮಗೆ ಹೇಳ್ಕೊಡ್ತಾರೆ. ಹಾಗಿದ್ರೆ ನಾವು ಮಾಡ್ತಿರೋ ಒಂದು ಕರ್ಮಗಳು ಇಂದಲೇ ನಾವು ಸಂತೋಷವಾಗಿರೋದಕ್ಕೂ ದುಃಖವಾಗಿರೋದಕ್ಕೂ ಕಾರಣ ಅಂತ ನಿಜ ತಿಳಿಸ್ತಿದ್ರಲ್ಲ ಸ್ವಾಮಿ? ಹೌದು. ಅದು ತಿಳ್ಕೊಂಡು ಜೀವನ ಮಾಡಬೇಕು ಅಂದ್ರೆ ಶಾಸ್ತ್ರಗಳ ಅಧ್ಯಯನ ಅನ್ನೋದು ಮಾಡಲೇಬೇಕು. ಅದನ್ನ ತಿಳ್ಕೊಂಡಿರೋದನ್ನ ಅಳವಡಿಸ್ಕೊಳ್ಳೇಬೇಕು ಅಂತ ಹೇಳ್ತಿರಲ್ಲ ಸ್ವಾಮಿ? ಆ ಅಳವಡಿಸ್ಕೊಳ್ಳುವಾಗ ನಮಗೆ ಹಲವಾರು ಗೊಂದಲಗಳು ಇರುತ್ತಲ್ಲ ಸ್ವಾಮೀಜಿ, ಅದರಿಂದ ಹೇಗೆ ಮುಕ್ತರಾಗೋದು? ಗೊಂದಲಗಳು ಯಾರಿಗಿರುತ್ತೆ ಅಂದರೆ, ಯಾರಿಗೆ ಸರಿಯಾಗಿ ವಿದ್ಯೆ ಪ್ರಾಪ್ತವಾಗಿಲ್ವೋ ಅವರಿಗೆ ಗೊಂದಲ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ಒಂದು ಕ್ಲಾಸ್ ರೂಮಲ್ಲಿ ಟೀಚರು, ಒಬ್ಬ ಉತ್ತಮ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಪಾಠವನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ಅರ್ಥ ಮಾಡ್ಕೋತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಪಾಠವನ್ನು ಕೇಳಿಸ್ಕೊಂಡಿಲ್ವೋ, ಅರ್ಥ ಮಾಡ್ಕೊಂಡಿಲ್ವೋ ಅವರಿಗೆ ಗೊಂದಲಗಳು ಬರುತ್ತೆ ಅಥವಾ ಪ್ರಶ್ನೆ ಬರುತ್ತೆ. ಆಗ ಅವ್ರೇನು ಮಾಡಬೇಕು? ಪುನಃ ಶಿಕ್ಷಕರನ್ನು ಕೇಳಿ ಅವರ ಪ್ರಶ್ನೆಗೆ ಉತ್ತರವನ್ನು ಪಡ್ಕೋಬೇಕು. ಇದೇ ಥರ ಮನುಷ್ಯನಾದ ಮೇಲೆ ಜ್ಞಾನ ಅನ್ನೋದು ಅಪಾರವಾಗಿದೆ. ಮನುಷ್ಯನಾದ ಮೇಲೆ ಎಷ್ಟೇ ತಿಳ್ಕೊಂಡಿದ್ರೂ ಕೆಲವು ಸಂದರ್ಭದಲ್ಲಿ ಅನುಮಾನ ಬರುತ್ತೆ. ಧರ್ಮರಾಯನಂತಹ ಜ್ಞಾನಿಗೂ ಕೂಡ ಪ್ರಶ್ನೆಗಳು ಬಂದು ಭೀಷ್ಮಾಚಾರ್ಯರ ಹತ್ರ ಹೋಗಿ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ತಾರೆ. ಅರ್ಜುನ ಮಹಾತ್ಮ, ಅರ್ಜುನ ಕೂಡ ಕೃಷ್ಣನ ಬಳಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡ್ಕೋತಾನೆ. ಹೀಗಿರುವಾಗ ಜನಸಾಮಾನ್ಯರಾಗಿರುವಂಥ ನಾವು, ನಮಗೆ ಒಬ್ಬ
ಜ್ಞಾನಿಗಳಾಗಿರುವಂತಹ ಗುರುಗಳ ಅವಶ್ಯಕತೆ ಇದ್ದೇ ಇದೆ. ಇದೇ ಕಾರಣಕ್ಕೆ ಪುರಂದರದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗುವವರೆಗೂ ನಮಗೆ ಮುಕ್ತಿ ದೊರೆಯೋದಿಲ್ಲ. ಯಾವುದರಿಂದ ಮುಕ್ತಿ ದೊರೆಯೋದಿಲ್ಲ? ಕರ್ಮ ಬಂಧನದಿಂದ ನಮಗೆ ಮುಕ್ತಿ ದೊರೆಯೋದಿಲ್ಲ. ಕರ್ಮ ನಮ್ಮನ್ನು ಬಂಧಿಸ್ತಾನೇ ಇರುತ್ತೆ. ಯಾಕೆ? ನಾವು ತಪ್ಪಾಗಿ ಕರ್ಮ ಮಾಡಿದಾಗ ಅದು ನಮ್ಮನ್ನು ಬಂಧಿಸುತ್ತೆ. ಸರಿಯಾಗಿ ಕರ್ಮ ಮಾಡಿದಾಗ ಆ ಕರ್ಮ ನಮ್ಮನ್ನು ಬಿಡಿಸುತ್ತೆ. ನೋಡಿ, ಒಂದು ರೀತಿಯಲ್ಲಿ ಸುತ್ತಿದ್ರೆ ಅದು ನಮ್ಮ ಕೈಗೆ ಕಟ್ಟಾಗ್ಬಿಡುತ್ತೆ, ಕಟ್ಕೊಂಡ್ಬಿಡುತ್ತೆ. ಇನ್ನೊಂದು ರೀತಿ ಸುತ್ತಿದ್ರೆ ಅದು ನಮ್ಮನ್ನು ಬಿಡಿಸ್ಕೊಂಡ್ಬಿಡುತ್ತೆ. ಇದೇ ಥರ ಈ ಕರ್ಮಭೂಮಿಯಲ್ಲಿ ನಾವು ಸರಿಯಾಗಿ ಕರ್ಮ ಮಾಡೋದನ್ನು ಕಲ್ತ್ಕೋಬೇಕು. ಶಾಸ್ತ್ರ ಮುಖೇನ, ಗುರುಮುಖೇನ ತಿಳ್ಕೊಂಡು ಅದರಂತೆ ನಾವು ಕೆಲಸ ಮಾಡಬೇಕು. ಕೆಲವು ವಿಷಯಗಳನ್ನು ಸರಿಯಾಗಿ ಹೇಗೆ ಅನ್ನೋದು ತಾವು ತಿಳಿಸ್ಕೊಡಿ ಸ್ವಾಮೀಜಿ. ಸರಿಯಾಗಿ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ಗಮನಿಸೋದಾದರೆ, ಉದಾಹರಣೆಗೆ ಈಗ ಒಂದು 3 ವರ್ಷದ ನಂತರ, 3 ವರ್ಷದ ಸಮಯದಲ್ಲಿ ಒಂದು ಮಗು ಮಾತನ್ನು ಕಲ್ತ್ಕೊಳ್ಳುತ್ತೆ, ಮಾತನಾಡುತ್ತದು. ಈಗ ಆ ಮಗು ತಪ್ಪಾಗಿ ಮಾತನಾಡ್ತಾ ಇರುತ್ತೆ. ತಪ್ಪಾಗಿ ಮಾತಾಡಿದಾಗ ಏನು ಮಾಡ್ತಾಳೆ? ತಾಯಿ ಆದವಳು ತಿದ್ದುತ್ತಾಳೆ. ಈ ಥರ ಎಲ್ಲ ಮಾತಾಡೋದು, ಹೀಗೆ ಮಾತಾಡೋದು. ಈಗ ಏಕವಚನದಲ್ಲಿ ಮಾತನಾಡ್ಬಿಡುತ್ತೆ ಮಗು, ತಂದೆನೋ ಇನ್ನೊಬ್ಬರನ್ನೋ ಹಿರಿಯರನ್ನೋ. ಆಗ ತಾಯಿ ಹೇಳ್ಕೊಡ್ತಾಳೆ, ಹಾಗಲ್ಲಪ್ಪ, ಬಾ ಅನ್ಬಾರ್ದು, ಬನ್ನಿ ಅನ್ಬೇಕು ಅಂತ ಮಗುಗೆ ಹೇಳ್ಕೊಡ್ತಾಳೆ. ಮಗುಗೆ ಊಟ ತಿಂಡಿ ತಿನ್ನುವಂಥ ತಟ್ಟೆಗೆ ಹಾಕಿಕೊಟ್ರೆ ಅದು ಎಡಗೈಯಲ್ಲಿ ತಿಂದ್ಬಿಡುತ್ತೆ. ಹೀಗೆಲ್ಲ ಹೇಗಂದ್ರೆ ಹಾಗಿರುತ್ತೆ. ಆಗ ತಾಯಿ ಹೇಳ್ಕೊಡ್ತಾಳೆ, ಬಲಗೈಯಲ್ಲೇ ತಿನ್ನಬೇಕು, ಈ ಥರನೇ ತಿನ್ನಬೇಕು ಅಂತೆಲ್ಲ. ಹೀಗೆ ಮಾತನಾಡೋದು, ನಾವು ಊಟ ಮಾಡೋದು, ಮತ್ತು ಕೆಲಸ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ಅಂದರೆ ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಪ್ರತಿಯೊಂದು ಕೂಡ ಶಾಸ್ತ್ರಕ್ಕನುಗುಣವಾಗಿ ಇರಬೇಕು. ಆಗ ಅದನ್ನು ಧರ್ಮಸಮ್ಮತ ಅಂತ ಕರೀತಾರೆ. ಒಂದು ಉದಾಹರಣೆ ನಾವು ತಗೊಳ್ಳೋದಾದರೆ, ಮಾತನಾಡೋದು, ಸರಿಯಾಗಿ ಮಾತನಾಡೋದು ಹೇಗೆ? ಯಾವ ಮಾತು ಇತರರ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತೋ, ಇತರರಿಗೆ ಅದು ಲಾಭದಾಯಕವಾಗಿರುತ್ತೋ, ಇತರರಿಗೆ ಏನಾದರೂ ಒಂದಷ್ಟು ವಿಚಾರವನ್ನು ಅಥವಾ ಏನಾದರೂ ಒಂದು ಸೂಚನೆಯನ್ನು ಕೊಡುವಂಥದ್ದಾಗಿರಬೇಕು, ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನು ನಾವು ಮಾತನಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅನಾವಶ್ಯಕವಾದ ಮಾತುಗಳನ್ನು ಮಾತನಾಡಬಾರ್ದು. ಇದೊಂದು ಉದಾಹರಣೆ. ಮಾತನಾಡೋದು ಕೂಡ ಒಂದು ಕರ್ಮ, ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಉಪಯೋಗ ಆಗುವಂಥ ಮಾತುಗಳನ್ನು ಮಾತ್ರ ಮಾತಾಡ್ತಾ ಇದ್ದಾರೆ, ಮತ್ತೊಬ್ಬರಿಗೆ ಮನಸ್ಸಿಗೆ ಹಿತವನ್ನು ಉಂಟು ಮಾಡುವಂಥ ಮಾತುಗಳನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನಿಸಿದಾಗ, ಆಮೇಲೆ ಕೆಲವು ಶಬ್ದಗಳು ಅಪಶಬ್ದ ಅಂತ ಇರುತ್ತೆ, ಮಾತನಾಡಬಾರದ ಶಬ್ದಗಳು ಅಂತ. ಆ ಮಾತುಗಳನ್ನು ಮಾತಾಡಬಾರ್ದು ಅಂತ ಶಾಸ್ತ್ರ ಹೇಳಿರುತ್ತೆ, ಅದನ್ನು ಆ ಶಬ್ದಗಳನ್ನು ಬಳಸಬಾರ್ದು. ಹೀಗೆಲ್ಲ ಶಾಸ್ತ್ರದಲ್ಲಿ ಒಂದು ಮಾತಿನ ಬಗ್ಗೆನೇ ಬಹಳಷ್ಟು ವಿಚಾರಗಳಿದೆ. ಹಾಗಿದ್ರೆ ಸ್ವಾಮೀಜಿ, ಗೊತ್ತಿದೆಯೋ ಗೊತ್ತಿಲ್ಲದೇನೋ ಸರಿಯಲ್ಲದ ಮಾತುಗಳನ್ನು ನಾವು ಮಾತನಾಡಿದಾಗ ಏನು ಪರಿಣಾಮ ಬೀಳುತ್ತೆ ಸ್ವಾಮೀಜಿ? ಇಷ್ಟೇ, ಇದು ಸುಲಭ. ಈಗ ಒಬ್ಬ ಮನುಷ್ಯ ಅಜ್ಞಾನದಿಂದಲೋ ಅಥವಾ ಒಂದು ದರ್ಪ ಅಥವಾ ಇನ್ಯಾವುದೋ ಒಂದು ಕಾರಣದಿಂದಲೋ ಮತ್ತೊಬ್ಬ ವ್ಯಕ್ತಿಗೆ ಕಟುವಾದ ಮಾತುಗಳನ್ನು ಮಾತನಾಡ್ದ, ಕಠಿಣವಾದ ಮಾತುಗಳನ್ನು ಮಾತನಾಡ್ತಾನೆ, ಅವ್ರಿಗೆ ನೋವಾಗೋ ಹಾಗೆ ಮಾತನಾಡ್ತಾನೆ. ಆ ವ್ಯಕ್ತಿಗೆ ಅದು ಬಹಳ ಮನಸ್ಸಿಗೆ ನೋವಾಯಿತು. ಇದೇನಾಗುತ್ತೆ? ಅವನನ್ನು ಆ ಕರ್ಮ ಬಂಧಿಸಿಬಿಡುತ್ತೆ. ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈ ವಿಶ್ವದಲ್ಲಿ ಪ್ರತಿಯೊಂದು ಜೀವ ಮಾಡುವಂತಹ ಕರ್ಮ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ನಾವೇ ಬಂಧಿತರಾಗ್ತಾ ಇದ್ದೀವಿ. ಪ್ರತಿಯೊಂದು ಕರ್ಮಕ್ಕೆ ಅದರದೇ ಆದ ಫಲ ಅದು ಕ್ರಿಯೇಟ್ ಆಗುತ್ತೆ. ಈಗ ನಾವು ಭೂಮಿಯಲ್ಲಿ ಯಾವುದೇ ಥರದ ಬೀಜ ಹಾಕಿದ್ರೂ ಕೂಡ ಭೂಮಿ ಏನು ಮಾಡುತ್ತೆ? ಆ ಥರದ ಗಿಡವನ್ನೇ ಅದು, ಅಂದರೆ ಅಂಥ ಗಿಡನೇ ಬೆಳೆಯುತ್ತೆ. ಭೂಮಿ ತಪ್ಪು ಅಲ್ಲ, ಮಳೆ ಬಂತು ಅದ್ರ ತಪ್ಪು ಅಲ್ಲ, ಇನ್ನೊಂದು ಮತ್ತೊಂದಲ್ಲ. ಗಾಳಿ ಬೆಳಕು, ಸೂರ್ಯನ ಬೆಳಕೆಲ್ಲ ಕಾಮನ್ ಆಗಿದೆ, ಮಣ್ಣು ನೀರೆಲ್ಲ ಕಾಮನ್ನು. ಬೀಜ ಯಾವುದು? ಆ ಬೀಜದಂತೆ ಆ ಗಿಡ ಬೆಳೆಯುತ್ತೆ. ಅದೇ ಥರ ನಾವು ಮಾಡುವಂಥ ಪ್ರತಿಯೊಂದು ಕರ್ಮ ಸೂಕ್ಷ್ಮ ರೂಪದಲ್ಲಿ, ಬೀಜ ರೂಪದಲ್ಲಿ ನಮ್ಮ ಅಂತಃಕರಣದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಈ ವಿಶ್ವದಲ್ಲೂ ಕೂಡ ಅದು ರೆಕಾರ್ಡ್ ಆಗಿಬಿಟ್ಟಿರುತ್ತೆ.
ಆ ವಿಶ್ವಶಕ್ತಿ, ಈ ವಿಶ್ವವನ್ನು ಸೃಷ್ಟಿ ಮಾಡಿ ನಡೆಸ್ತಾ ಇರೋ ಶಕ್ತಿ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಪ್ರತಿಯೊಂದು ಜೀವಕ್ಕೂ ಅದರದೇ ಆದ ಒಂದು ಐಡೆಂಟಿಟಿ ಇರುತ್ತೆ. ನಮಗೆ ಹೇಗೆ ಒಂದು ಆಧಾರ್ ನಂಬರ್ ಅಂತ ಇರುತ್ತೋ ಹಾಗೆ ಪ್ರತಿಯೊಂದು ಜೀವ ಮಾಡಿದ ಕರ್ಮ ಅಲ್ಲಲ್ಲಿ ಅದು ಶೇಖರಣೆಯಾಗಿ ಅದು ಬೀಜ ರೂಪದಲ್ಲಿ ಇರುತ್ತೆ. ಅದನ್ನು ಸಂಸ್ಕಾರ ಅಂತ ಕರೀತಾರೆ. ನಮ್ಮ ಅಕೌಂಟ್ ಅನ್ನೋದು ಇದ್ದೇ ಹಾ. ಇರುತ್ತೆ. ಅಲ್ಲೇನಾಗುತ್ತೆ, ತಪ್ಪಾಗಿ ಮಾತನಾಡಿದಾಗ ಇನ್ನೊಬ್ಬರಿಗೆ ನೋವಾಯ್ತಲ್ಲ, ಅದು ಪುನಃ ಮತ್ತೊಬ್ಬರ ಕಡೆಯಿಂದ, ಅವ್ರ ಕಡೆಯಿಂದಲೇ ಆಗಬೇಕು ಅಂತಿಲ್ಲ, ಮತ್ಯಾವುದೋ ರೂಪದಲ್ಲಿ ನೋವನ್ನು ಕೊಡುವಂತಹ ಸಂದರ್ಭ ಈ ವ್ಯಕ್ತಿಯ ಜೀವನದಲ್ಲಿ, ಕಟುವಾಗಿ ಮಾತನಾಡಿದ ಜೀವನದಲ್ಲಿ ಬರುತ್ತೆ. ಇವನು ಮರ್ತೋಗಿರ್ತಾನೆ ಆ ವ್ಯಕ್ತಿಗೆ ಬೈದಿದ್ದೋ ಏನೋ ಹೇಳಿದ್ದು. ಮತ್ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಮಕ್ಕಳೇ ಅವರಿಗೆ ಕಟುವಾಗಿ ಬೈದ್ಬಿಡ್ಬೋದು, ಅಥವಾ ಗಂಡ ಹೆಂಡ್ತಿನೋ, ಹೆಂಡ್ತಿಗೆ ಗಂಡನೋ, ಅಥವಾ ತಾಯಿನೋ, ಇನ್ಯಾರೋ ಒಬ್ಬರು ಕಟುವಾಗಿ ಮಾತಾಡ್ಬಿಡ್ತಾರೆ. ಇವನಿಗೆ ತುಂಬ ನೋವಾಗುತ್ತೆ. ಯಾಕೆ ಈ ಥರ ಇವ್ರು ನನಗೆ ಮಾತನಾಡಿದ್ರು ಅಂತ ಯೋಚನೆ ಮಾಡ್ತಿರ್ತಾನೆ. ಇವನು ಮತ್ಯಾರಿಗೋ ಬೈದಿದ್ದ ಅನ್ನೋದು ಮರ್ತೋಗಿದ್ದಾನೆ. ನಾವು ಈ ಮರ್ತೋಗಿದ್ರು ಮತ್ತೆ ನಮಗೆ ವಾಪಸ್ ಬಂದೇ ಬರುತ್ತೆ. ನಮ್ಮ ಮನೆಯ ಅಂಗಳದಲ್ಲಿ ಭೂಮಿ ಇದೆ, ಒಂದಷ್ಟು ಜಾಗ ಇದೆ. ನಾವು ಯಾವುದೋ ಬೀಜನ ಚೆಲ್ಲಿದ್ವಿ, ಬಂದ್ಬಿಟ್ವಿ. ಮಳೆ ಬಂತು, ಬಿಸಿಲು ಬೀಳ್ತು, ಚಿಗುರು ಬಿಡ್ತದೋ. ಈಗ ಅದು ಯಾವುದೋ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಅಂದರೆ ನಾವೇ ಚೆಲ್ಲಿದ ಬೀಜಗಳದು, ಮರ್ತೋಗಿದ್ದೀವಿ. ಹಾಗೇನೆ ನಾವು ಮಾಡಿದ ಕರ್ಮಗಳು ನಮಗೆ ಶೇಖರಣೆಯಾಗಿ ನಮಗೆ ಈ ಮತ್ತೊಂದು ಜೀವನವನ್ನು ಅದು ಸೃಷ್ಟಿ ಮಾಡ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಅದೇ ಜೀವನವನ್ನು ನಾವು ಪ್ರಾರಂಭ ಮಾಡಿದಾಗ ಮುಂದಿನ ಜನ್ಮದಲ್ಲಿ ಅದನ್ನು ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಅದು ಬದಲಾಯಿಸೋಕ್ಕಾಗಲ್ಲ. ಒಂದು ಸರಿ ಅದು ಫಾರ್ಮೇಷನ್ ಆಗಿಬಿಟ್ರೆ ಆ ರೀತಿಯಾದ ಜೀವನವನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಇದನ್ನು ನಾವು, ಒಂದು ಶಾಸ್ತ್ರ ಇದೆ, ಅದನ್ನು ಜ್ಯೋತಿಷ್ಯ ಅಂತ ಕರೀತಾರೆ. ಇದನ್ನು ವೇದವ್ಯಾಸರ ತಂದೆ ಪರಾಶರ ಮುನಿಗಳು ಜಗತ್ತಿಗೆ ಕೊಟ್ಟಿರುವಂಥ ವಿದ್ಯೆ ಇದು. ಇದು ಕಾಲ ಮತ್ತು ಕರ್ಮ ಇವೆರಡನ್ನು ಆಧಾರವಾಗಿಟ್ಕೊಂಡು ನಮ್ಮ ಜಾತಕ ಅನ್ನುವಂಥದ್ದು, ಜ್ಯೋತಿಷ್ಯ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಅದರ ಪ್ರಕಾರ ನಮಗೆ ಯಾವ ವಯಸ್ಸಲ್ಲಿ ಎಂತಹ ಕರ್ಮ ಅನುಭವಿಸ್ಬೇಕು, ನಮಗೆಷ್ಟು ಸಂಪತ್ತು ಸಿಗತ್ತೆ, ಎಷ್ಟು ಆಯಸ್ಸು, ಎಂತಹ ರೋಗ ಬರುತ್ತೆ, ಏನು ಇನ್ನೊಂದು ಇನ್ನೊಂದು ಎಲ್ಲ ಕೂಡ ಅದರಲ್ಲಿ ನಮಗೆ ನಿರ್ಣಯ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ನಾವು ಮಾಡ್ತಾ ಇರುವಂಥ ಕರ್ಮಗಳು. ಹೀಗಾಗಿ ನಾವು ಈಗ ಹಿಂದೆ ಆಗೋಗಿದೆ, ಗೊತ್ತಿಲ್ಲದೆ ಆಗೋಗಿದೆ. ಈಗ ನಾವೇನು ಮಾಡಬೇಕು? ಎಚ್ಚರಿಕೆಯಿಂದ ನಾವು ಕರ್ಮದಲ್ಲಿ ತೊಡಗಬೇಕು, ಎಚ್ಚರಿಕೆಯಿಂದ ನಡ್ಕೋಬೇಕು. ಮಾತನಾಡಬೇಕಾದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು, ನಮ್ಮ ಕರ್ಮಗಳಿಂದ ಇತರರಿಗೆ ತೊಂದರೆ ಆಗಬಾರ್ದು, ಮನಸ್ಸಿನಲ್ಲಿ ಯಾರಿಗೂ ಕೆಡಕನ್ನು ಬಯಸಬಾರ್ದು. ಈ ವಿಶ್ವವನ್ನು ಆಳ್ತಾ ಇರುವಂತಹ ಪರಮಾತ್ಮ ವಿಶ್ವೇಶ್ವರನನ್ನು ನಾವು ಭಕ್ತಿಯಿಂದ ಪ್ರಾರ್ಥಿಸಬೇಕು, ಭಜಿಸಬೇಕು. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ಅದರ ಪ್ರಭಾವ ಕಡಿಮೆ ಆಗುತ್ತೆ. ಮುಂದಿನ ಜೀವನದಲ್ಲಿ ನಮಗೆ ಅದು ಶುಭವನ್ನು ಉಂಟು ಮಾಡುತ್ತೆ. ಹಾಗಿದ್ರೆ ಸ್ವಾಮೀಜಿ, ಈಗ ನೀವು ಕ್ರಿಯೆ ಮತ್ತು ಆಲೋಚನೆಗೂ ಎರಡಕ್ಕೂ ಸಮಾನವಾಗಿ ಪರಿಣಾಮ, ಪ್ರತಿಫಲ ಅನ್ನೋದಿರುತ್ತೆ ಸ್ವಾಮೀಜಿ. ಇದು ಹೇಗೆ ಅಂದರೆ, ಈಗ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಆಲೋಚನೆ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ನಮಗೆ ಗೊತ್ತಿರಲ್ಲ. ಯಾಕೋ ಏನೋ ನನಗೇನೋ ಆಲೋಚನೆ ಬಂತು ಅಂತ ನಾವು ಹೇಳ್ತೀವಿ ಅಷ್ಟೇ. ಆದರೆ ಅನಾವಶ್ಯಕವಾಗಿ ಯಾವುದೇ ಕಾರಣ ಇಲ್ಲದೆ ಒಂದು ಆಲೋಚನೆ ಕೂಡ ನಮ್ಮ ಚಿತ್ತದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಆಲೋಚನೆಗೂ ನಾವೇ ಕಾರಣ ಆಗಿರ್ತೀವಿ. ನಾವು ಹಿಂದೆ ಅದು ಯಾವುದಕ್ಕೂ ಚಾಲನೆ ಕೊಟ್ಟಿದ್ದೀವಿ. ಅಂತಹ ಆಲೋಚನೆ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಮೇಲ್ಪದರಕ್ಕೆ, ಅಂದರೆ ಸರ್ಫೇಸ್ ಲೆವೆಲ್ಗೆ ಬರುತ್ತೆ. ಹೀಗೆ ಬಂದಂಥ ಆಲೋಚನೆ ಕರ್ಮಕ್ಕೆ ಪ್ರಚೋದನೆ ಮಾಡುತ್ತೆ. ಅದು ಕಾರ್ಯಗತ ಆಗದೆ ಇರುವಾಗ ನಾವು ಅದನ್ನು ತಡಿಬೋದಾ ಸ್ವಾಮೀಜಿ? ಇಲ್ಲ, ಎಚ್ಚರದಿಂದ ನಾವು ಇದ್ದಾಗ ಅದು ಅಷ್ಟು ಸುಲಭದ ಮಾತಲ್ಲ. ಇದೇನು ಅಂದರೆ, ಆಲೋಚನೆಗೆ ಬಹಳ ಶಕ್ತಿ ಇದೆ. ದ ಪವರ್ ಆಫ್ ಥಾಟ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ದ ಥಾಟ್ಸ್ ಆರ್ ವೆರಿ ಪವರ್ಫುಲ್. ನಮ್ಮ ಭಾವನೆಗಳು ಆಲೋಚನೆಗಳು ಬಹಳ ಶಕ್ತಿಯುತವಾದ್ದು. ಅಷ್ಟು ಸುಲಭವಾಗಿ ಅದನ್ನು ನ್ಯೂಟ್ರಲ್ ಮಾಡೋಕ್ಕಾಗಲ್ಲ. ಏಕೆಂದರೆ ಅದೊಂದು ಶಕ್ತಿಯನ್ನು ಪಡ್ಕೊಂಡು ನಮ್ಮ ಮನಸ್ಸಿಗೆ ಬಂದಿರುತ್ತೆ.
ಉದಾಹರಣೆಗೆ ಒಂದು ಆಸೆ ಆಗ್ಬೋದು, ಅಥವಾ ಒಂದು ಸಂಕಲ್ಪ ಆಗ್ಬೋದು. ಈಗ ಯಾರಿಗೋ ಒಬ್ಬನಿಗೆ ಯಾವುದೋ ಒಂದು ಕ್ಷೇತ್ರ ನೋಡಬೇಕು ಅಂತ ಸಂಕಲ್ಪ ಆಗ್ಬಿಡುತ್ತೆ. ಅವನು ಯಾವುದೋ ಪರಿಸ್ಥಿತಿಯ ಕಾರಣದಿಂದ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಕ್ಯಾನ್ಸಲ್ ಮಾಡ್ಕೊಳ್ಳೋದು ಏನೇ ಮಾಡ್ತಾ ಇದ್ರು, ಒಂದಲ್ಲ ಒಂದು ದಿನ ಪುನಃ ಪುನಃ ಆಲೋಚನೆ ಬಂದು ಅವನು ಅದಕ್ಕೆ ಪ್ರಯತ್ನ ಮಾಡೋ ಹಾಗೆ ಅದು ಪ್ರಚೋದನೆ ಮಾಡುತ್ತೆ. ಆಲೋಚನೆಗೆ ಅಷ್ಟು ಶಕ್ತಿ ಇದೆ. ಅದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಹೀಗಾಗಿ ಆಲೋಚನೆಯನ್ನು ನಾವು ಬೀಜ ರೂಪದಲ್ಲೇ ಅರ್ಥ ಮಾಡಿಕೊಂಡು ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ವಿಧಾನ ಇದೆ, ಅದು ಧ್ಯಾನ. ಧ್ಯಾನ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಂತೆಂಥ ಸಂಸ್ಕಾರಗಳಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಧ್ಯಾನ ಮಾಡದವರಿಗೆ ತಮ್ಮ ಮನಸ್ಸಿನ ಭಾವನೆ ಸಂಸ್ಕಾರಗಳೇನು ಅಂತ ತಮಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಪ್ರತಿನಿತ್ಯ ನಮ್ಮನ್ನು ನಾವು ಗಮನಿಸಬೇಕು. ಅದನ್ನು ಆತ್ಮ ವಿಶ್ಲೇಷಣೆ ಅಂತ ಕರೀತಾರೆ. ನಮ್ಮನ್ನೇ ನಾವು ಗಮನಿಸಿದಾಗ ನಮ್ಮ ಮನಸ್ಸು, ಆಲೋಚನೆಗಳು, ಸಂಸ್ಕಾರಗಳು ಇದ್ರ ಬಗ್ಗೆ ನಮಗೆ ಒಂದು ಸೂಚನೆ ಸಿಗುತ್ತೆ. ಆಗ ನಾವು ಎಚ್ಚರಿಕೆಯಿಂದ ಅದನ್ನು ವಿಭಾಗ ಮಾಡಿ ಒಳ್ಳೆಯದನ್ನು ಮಾತ್ರ ಕಾರ್ಯಗತಗೊಳಿಸಿ ಬೇಡದ್ದನ್ನು ನ್ಯೂಟ್ರಲ್ ಮಾಡೋದಕ್ಕೆ, ಅಂದರೆ ಅದನ್ನು ಶೂನ್ಯಗೊಳಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಶೂನ್ಯಗೊಳಿಸೋದು ಹೇಗೆ ಸ್ವಾಮೀಜಿ? ಅದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಧ್ಯಾನದ ಜೊತೆ ಧ್ಯಾನದಲ್ಲೇ ನಮಗೆ ವ್ಯಕ್ತವಾಗುತ್ತೆ, ಜ್ಞಾನದಿಂದ ಅದನ್ನು ಹೋಗಲಾಡಿಸ್ಕೋಬಹುದು ಅಂತ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ. ಆಗ ಯಾವ ಕಾರಣಕ್ಕಾಗಿ ನನಗೆ ಈ ಆಲೋಚನೆ ಬಂತು ಅಂತ ತಿಳ್ಕೊಂಡಾಗ, ಆಲೋಚನೆ ಬಂದು ಕಾರ್ಯ, ಅದಕ್ಕೆ ಒಂದು ಕಾರಣ ಇರುತ್ತೆ. ಕಾರಣವನ್ನು ನಾಶ ಮಾಡಿದಾಗ ಮಾತ್ರ ಕಾರ್ಯ ನಾಶ ಆಗುತ್ತೆ. ಈ ರೀತಿಯಲ್ಲಿ ಅದನ್ನು ಶೂನ್ಯಗೊಳಿಸೋದು. ಈಗ ಎಲ್ಲ ಒಂದು ಸಿನಿಮಾದಲ್ಲಿ ತುಂಬ ಹೆಚ್ಚೆಚ್ಚು ಶಬ್ದಗಳು ಇದೆಲ್ಲ ಬರ್ತಾ ಇದೆ. ಅವನು ನೋಡ್ತಾ ಇರೋನು, ತೆರೆ ಮುಂದೆ ನೋಡ್ತಾ ಇರೋನು ಅದನ್ನು ಬದಲಾಯಿಸಬೇಕು, ಶಬ್ದ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೋತಾ ಇದ್ದಾನೆ. ಅವನಿಗೆ ಗದ್ದಲ ಆಗ್ತಿದೆ, ಅವನ ಕೈಲಾಗಲ್ಲ. ಯಾಕೆಂದರೆ ಅದು ಬರ್ತಾ ಇರೋದು ಹಿಂದೆ ಕಂಟ್ರೋಲಿಂಗ್ ರೂಮ್ ಬೇರೆ ಇದೆ, ಪ್ರೊಜೆಕ್ಟ್ರು. ಯಾರಿಗೆ ಪ್ರೊಜೆಕ್ಟ್ರು ಆಪ್ರೇಟ್ ಮಾಡೋದು ಗೊತ್ತಿದೆಯೋ ಅವನು ಅಲ್ಲಿ ಹೋಗಿ ಕಂಟ್ರೋಲ್ ರೂಮ್ಗೆ ಹೋಗಿ ಸೌಂಡ್ನು ಕಡಿಮೆ ಮಾಡ್ಬೋದು, ದೃಶ್ಯಗಳನ್ನು ಬದಲಾಯಿಸ್ಬೋದು. ಅದಕ್ಕೆ ಅವನಿಗೆ ಆ ಜ್ಞಾನ ಇರಬೇಕಲ್ಲ. ಪ್ರೊಜೆಕ್ಟ್ ರೂಮ್ ಎಲ್ಲಿದೆ, ಅಲ್ಲಿ ಕಂಟ್ರೋಲಿಂಗ್ ಸಿಸ್ಟಮ್ ಎಲ್ಲಿದೆ, ಇದೆಲ್ಲ ತಿಳ್ಕೊಂಡಿದ್ರೆ ಅವನು ಅದನ್ನು ಬದಲಾಯಿಸ್ಬೋದು. ಹಾಗೆ ಈಗ ನಮಗೆ ಜಗತ್ತು ಕಾಣ್ತಾ ಇದೆ, ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ. ಈ ಜಗತ್ತು ಮತ್ತು ಆಲೋಚನೆಗಳ ಮೂಲ ಎಲ್ಲಿದೆ ಅಂದರೆ ನಮ್ಮ ಒಳಗಡೆನೇ ಇದೆ. ಇದನ್ನು ನಾವು ಧ್ಯಾನದಿಂದ, ಜ್ಞಾನದಿಂದ ಅರ್ಥಕೊಂಡಾಗ ಅಲ್ಲಿ ನಾವು ಬದಲಾಯಿಸ್ಕೋಬೋದು, ಅಲ್ಲಿ ನಾವು ಅದನ್ನು ಶೂನ್ಯಗೊಳಿಸ್ಬೋದು. ಈ ಶಕ್ತಿ ನಮಗೆ ನಂತರ ಬರುತ್ತೆ. ಹಾಗಾಗಿ ನಾವು ಧ್ಯಾನ ಜ್ಞಾನದಿಂದ ಜೀವನ ಮಾಡ್ತಾ ಇದ್ದಾಗ ನಮ್ಮ ಪ್ರತಿಯೊಂದು ಚಿಕ್ಕ ಕೆಲಸ ಆಗ್ಬೋದು, ನಮ್ಮ ಆಲೋಚನೆ ಆಗ್ಬೋದು, ಪ್ರತಿಯೊಂದೂ ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದಾಗ ನಾವು ಸಂತೋಷವಾಗಿ, ಶಾಂತವಾಗಿ, ನಾವು ಹಾಯಾಗಿರಬೇಕು ಅಂತ ಏನು ಬಯಸ್ತಿದ್ದೀವೋ ಅದು ನಮಗೆ ಸಿಗುತ್ತೆ ಅಂತ ಹೇಳ್ತೀರಾ ಸ್ವಾಮೀಜಿ? ಹೌದು. ಮೊದಲಿಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ತಿದ್ಕೊಳ್ಳೋದು, ಇವೆರಡೂ ಬಹಳ ಮುಖ್ಯ. ಇವೆರಡೂ ಆದಾಗ ಮಾತ್ರ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಅನ್ನೋದು ಲಭಿಸುತ್ತೆ. ಅನ್ಯಥಾ ಸಾಧ್ಯವಿಲ್ಲ. ಇದು ಶಾಸ್ತ್ರವಾಕ್ಯ. ಹಾಗಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಅವಶ್ಯಕತೆ ಇದೆ, ತಿದ್ಕೊಳ್ಳೋಕೆ ಜ್ಞಾನದ ಅವಶ್ಯಕತೆ ಇದೆ. ಇದು ಸರಿಯಾದ ವಿಚಾರ. ಅದಕ್ಕೆ ಬ್ರಹ್ಮರ್ಷಿ ಪತ್ರಿಜಿಯವರು ಒಂದು ಮಾತು ಹೇಳ್ತಾರೆ ಸ್ವಾಮೀಜಿ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ, ಅಂದ್ರೆ ಬಿಡುಗಡೆ ಅಂತ. ಹಾಗಾಗಿ ನಮ್ಮ ದುಃಖದಿಂದ ನಾವು ಬಿಡುಗಡೆ ಆಗಬೇಕು, ಹಾಯಾಗಿ ಆರಾಮಾಗಿರಬೇಕು ಅಂದರೆ ನಮಗೆ ಧ್ಯಾನ ಜ್ಞಾನ ಅನ್ನೋದು ಎರಡೂ ಇರಬೇಕು. ಅದು ನಾವು ಸತ್ಸಂಗಗಳಿಂದ, ಶಾಸ್ತ್ರಗಳ ಅಧ್ಯಯನದಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ತಿಳಿಸ್ತೀರಾ ಸ್ವಾಮೀಜಿ? ಹೌದು. ಅದಕ್ಕೆ ಸರಿಯಾದ ಕ್ರಮ ಗೊತ್ತಿರಬೇಕು. ನೋಡಿ, ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಇದೆ, ದಾರಿನೂ ಚೆನ್ನಾಗಿದೆ, ನಮಗೆ ವೆಹಿಕಲ್ ಡ್ರೈವ್ ಮಾಡೋಕ್ಕೂ ಬರುತ್ತೆ. ಆದರೆ ದಾರಿ ಯಾವುದು ಅಂತ ಗೊತ್ತಿರಬೇಕು. ದಾರಿಗಳು ಹಲವಾರು ಇರುತ್ತೆ, ಕವಲು ದಾರಿಗಳು.
ಎಲ್ಲಿ ಯಾವ ಕಡೆ ತಿರುವು ಪಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನಾವು ಬಲಗಡೆ ಹೋಗೋದು ಬಿಟ್ಟು ಎಡಗಡೆ ಹೊಟ್ಟೋದ್ರೆ ನಮ್ಮ ಜೀವನದ ದಿಕ್ಕೇ ಬದಲಾಗ್ಬಿಡುತ್ತೆ. ಇಲ್ಲಿ ನಾವು ಡಿಸಿಷನ್ ತಗೋಬೇಕಾಗತ್ತೆ, ನಿರ್ಧಾರ ತಗೋಬೇಕಾಗತ್ತೆ. ನಾನು ರೈಟ್ ಟರ್ನ್ ತಗೋಬೇಕಾ, ಲೆಫ್ಟ್ ಟರ್ನ್ ತಗೋಬೇಕಾ? ಎರಡೂ ಒಂದೇನೆ, ಎರಡೂ ರಸ್ತೆ ಚೆನ್ನಾಗಿದೆ. ಈ ಡಿಸಿಷನ್ ತಗೊಳ್ಳೋಕ್ಕೆ ನಮಗೆ ನಾಲೆಡ್ಜ್ ಬೇಕಾಗತ್ತೆ. ಒಂದು ಕರ್ಮವನ್ನು ಮಾಡಬೇಕಾ ಮಾಡಬಾರ್ದ, ಮೊದಲನೇದು. ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಈ ಥರ ಎಲ್ಲವನ್ನೂ ನಾವು ಸರಿಯಾಗಿ ತಿಳ್ಕೋಬೇಕು ಅಂದರೆ ನಮಗೆ ಜ್ಞಾನದ ಅವಶ್ಯಕತೆ ಇದ್ದೇ ಇದೆ. ಈಗ ಜನಸಾಮಾನ್ಯರಿಗೆ ಅದರ ಕಡೆ ಗಮನನೇ ಇಲ್ಲ ಅಂದಾಗ ಹೇಗೆ ಮಾಡೋದು ಸ್ವಾಮೀಜಿ? ಹಲವಾರು ಜನ್ಮಗಳು ತಗೊಂಡು ಆ ಜ್ಞಾನದ ಕಡೆಗೆ ಬರಲೇಬೇಕು ಅಂತೀರ ಸ್ವಾಮೀಜಿ? ಈಗ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಭಗವಂತ ಮೊದಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಈಗ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಜೀವನ, ನಮಗೆ ಪ್ರತಿಯೊಂದು ಘಟನೆಗಳು, ನಮ್ಮ ಜೀವನದಲ್ಲಿ ಸಂಭವಿಸೋ ಘಟನೆಗಳು ನಮಗೆ ಈ ಪಾಠವನ್ನು ಕಲಿಸ್ತಾನೇ ಇದೆ. ನಾವು ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ಕೂಡ ತಿದ್ದುಕೊಳ್ಳೋ ಹಾಗೆ ಭಗವಂತ ನಮಗೊಂದು ವ್ಯವಸ್ಥೆ ಮಾಡಿಟ್ಟಿರ್ತಾನೆ. ಯಾರ್ದೋ ಮೂಲಕ ನಾವು ತಿದ್ಕೋತೀವಿ, ಇನ್ನೊಬ್ಬರ ಘಟನೆ ಮೂಲಕ ನಾವು ಕಲಿತೀವಿ. ಈ ಥರ ಎಲ್ಲ ಆದಾಗ ನಮಗೆ ಕ್ರಮೇಣ ತಿಳುವಳಿಕೆ ಹೆಚ್ಚಾಗ್ತಾ ಬರುತ್ತೆ. ನಾವು ಹಿಂದೆ ಮಾಡಿದ ತಪ್ಪುಗಳು ನಮಗೆ ಈಗ ಅರ್ಥ ಆಗ್ತಿರುತ್ತೆ. ತಿದ್ಕೊಳ್ತಾ ಮನುಷ್ಯ ಕ್ರಮೇಣ ಉತ್ತಮ ಸ್ಥಿತಿಗೆ ಬರ್ತಾನೆ. ಅದು ಒಂದು ದಿನದಲ್ಲಿ 2 ದಿನದಲ್ಲಿ ಆಗುತ್ತೆ ಅಂತಲ್ಲ, ಅದು ನಿಧಾನವಾಗಿ ಆಗುತ್ತೆ. ಆದರೆ ಒಂದು ವಿಚಾರ ಹೇಳ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಸಜ್ಜನರ ಸಂಘದ ಅಗತ್ಯ ಇದ್ದೇ ಇದೆ. ಸತ್ಸಂಗ, ಸದ್ವಿಚಾರಗಳು, ಸತ್ಸಂಗ ಮತ್ತು ಸದ್ವಿಚಾರಗಳು ಪ್ರತಿಯೊಬ್ಬರಿಗೂ ಅಗತ್ಯ ಇದ್ದೇ ಇದೆ. ಇದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ತಾವು ಏನು ಮಾಡಬೇಕು, ಹೇಗಿರಬೇಕು ಅನ್ನೋದು ಅರ್ಥ ಆಗುತ್ತೆ. ತಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಎಚ್ಚರದಿಂದ ಜೀವನ ಮಾಡಬೇಕು ಅಂದರೆ ಇದೆಲ್ಲವೂ ನಮಗೆ ಅವಶ್ಯಕತೆ ಇದೆ ಅಂತ ತಿಳಿಸ್ತಿದ್ದೀರಲ್ಲ ಸ್ವಾಮೀಜಿ? ಹೌದು. ಈಗ ನಾವು ಕವಲುಗಳ ದಾರಿಗಳಿಂದ ಹೋಗದಿರಾ ಹೆದ್ದಾರಿಯಲ್ಲೇ ಹೋಗಬೇಕು ಅಂದರೆ? ಅಲ್ಲ, ಹೆದ್ದಾರಿ ಅಂತ ಅದು ಉದಾಹರಣೆ ಕೊಟ್ಟಿದ್ದಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲೂ ಇದಿದ್ದೇ ಇದೆ. ಪ್ರತಿಯೊಬ್ಬರ ಜೀವನ ಕೂಡ ಒಂದೇ ದಾರಿಯಲ್ಲಿ ಸ್ಟ್ರೈಟ್ ರೋಡಲ್ಲಿ ಹೋಗಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಅಡಚಣೆಗಳು ಬರುತ್ತೆ. ಆಗ ನಿರ್ಧಾರ ತಗೋಬೇಕಾಗತ್ತೆ. ಕಷ್ಟಗಳು ಬರುತ್ತೆ, ಲಾಭ ನಷ್ಟಗಳು ಬರುತ್ತೆ, ಶತ್ರು ಮಿತ್ರರು ಬರ್ತಾರೆ. ತಮ್ಮ ಪಾಡಿಗೆ ತಾವಿರ್ತೀವಿ ಅಂದರೂ ತಾವಾಗಿ ಯಾರು ಶತ್ರುಗಳಾಗಿ ಹುಟ್ಕೋತಾರೆ. ಇದು ಭಾಳಷ್ಟು ಜನರ ಜೀವನದಲ್ಲಿ ನಡೆಯುತ್ತೆ. ಆಗ ನಿರ್ಧಾರ ತಗೊಳ್ಳೇಬೇಕಾಗತ್ತೆ. ಅದೇ ಥರ ಘಟನೆಗಳು ಸಂಭವಿಸಿದಾಗ ಅದು ಸುಮ್ಮನೆ ಆಗೋದಿಲ್ಲ. ನಮಗೇನೋ ಒಂದು ಪಾಠವನ್ನು ಹೇಳ್ಕೊಡೋಕ್ಕೆ ಅದು ಬಂದಿದೆ ಅಂತ ನಾವು ತಕ್ಷಣ ತಿಳ್ಕೋಬೇಕು. ಹಿಂದಿನ ಯಾವುದೋ ಕರ್ಮದ ಪರಿಣಾಮವಾಗಿ ನಮಗಿದು ನಮ್ಮ ಮುಂದೆ ಬಂದಿದೆ ಈ ಘಟನೆ. ಈ ಘಟನೆಯಿಂದ ನಾನು ಕಲ್ತ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಮಗೆ ಬಹಳ ಒಳ್ಳೆಯದು. ಅದು ತಿಳ್ಕೊಳ್ದೇ ಇರೋವರೆಗೂ, ನಾವು ಕಲಿದೇ ಇರೋವರೆಗೂ ಅದು ಮತ್ತೆ ಮತ್ತೆ ನಮಗೆ ಬರ್ತಾನೆ ಇರುತ್ತೆ. ಹೌದು. ಹಾಗಾಗಿ ನಮಗೆ ಧ್ಯಾನ ಇರಬೇಕು, ಅಭ್ಯಾಸ ಮತ್ತು ಜ್ಞಾನವನ್ನು ಬೆಳೆಸ್ಕೊತಾ ಇರಬೇಕು. ಸತ್ಸಂಗಗಳಿಂದ, ಶಾಸ್ತ್ರಗಳ ಅಧ್ಯಯನದಿಂದ, ಇದು ಎಲ್ಲದರಿಂದ ನಾವು ವಿದ್ಯೆ ಅಂತ ನೀವು ಹೇಳಿದ್ರಲ್ಲ ಸ್ವಾಮೀಜಿ, ಆ ವಿದ್ಯೆಯನ್ನು, ಆತ್ಮವಿದ್ಯೆಯನ್ನು ನಾವು ಬೆಳೆಸ್ಕೊಂಡಾಗ ಸುಖ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ. ನಾವು ಅಂದ್ಕೊಂಡಂಗೆ ನಮ್ಮ ಪ್ರಯತ್ನದಿಂದ ಅದು ಸಿಗುವಂಥದ್ದಲ್ಲ ಅಂತ. ಪ್ರಯತ್ನ ಬೇಕು, ಪುರುಷ ಪ್ರಯತ್ನ ಬೇಕೇ ಬೇಕು. ಅದಕ್ಕೆ ಅದನ್ನು ಪುರುಷ ಪ್ರಯತ್ನ ಅಂತಾನೆ ಕರೀತಾರೆ. ನಮ್ಮ ಪ್ರಯತ್ನ ಬೇಕು, ಸರಿಯಾದ ರೀತಿಯಲ್ಲಿ ಪ್ರಯತ್ನ ಆಗಬೇಕು. ಈಗ ಬಹಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ತಮ್ಮ ಜೀವನವನ್ನು ಸುಖಮಯವನ್ನಾಗಿ, ಶಾಂತವಾಗಿ, ಉತ್ತಮ ಸ್ಥಿತಿಗೆ ತಂದ್ಕೋಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಎಲ್ಲರೂ ಯಶಸ್ವಿಗಳಾಗ್ತಾ ಇಲ್ಲ. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿದಾಗ ಆಗುತ್ತೆ. ಅದಕ್ಕೂ ಕೂಡ ಮಾರ್ಗದರ್ಶನ ಬೇಕಾಗುತ್ತೆ. ಅದಕ್ಕೆ ಗುರುವಿನ ಮಾರ್ಗದರ್ಶನ ಅತಿ ಅವಶ್ಯಕ. ಸೊ ಇವತ್ತಿನ ಇಷ್ಟು ವಿಚಾರಗಳ ಸಾರ ಸಂಗ್ರಹ ಏನು ಅಂದರೆ, ಮೊದಲಿಗೆ ನಾವು ಗುರುವಿನಿಂದ
ಸೂಕ್ತವಾದ ಸರಿಯಾದ ಒಂದು ವಿದ್ಯೆನ ಸುಜ್ಞಾನವನ್ನು ನಾವು ಪಡ್ಕೋಬೇಕು. ಅದರಂತೆ ನಮ್ಮ ಜೀವನವನ್ನು ನಾವು ನಡೆಸಬೇಕು. ಇದು ಟೋಟಲ್ ಆಗಿ ಒಂದು ಎಸೆನ್ಸ್ ಅಂತ ಕರೀತಾರಲ್ಲ, ಸಾರಾಂಶ. ನಮ್ಮ ಮನಸ್ಸಿಗೆ ಸರಿ ಅನ್ನಿಸಿದ ಹಾಗೆ ನಾವು ನಿರ್ಧಾರ ತಗೋಬಾರ್ದು, ಮಾಡಕ್ಕೆ ಹೋಗಬಾರ್ದು. ಇದು ಇಷ್ಟು ಈ 2 ವಾಕ್ಯ ಭಗವದ್ಗೀತೆಯಲ್ಲೇ ಬರುತ್ತೆ. ಯಹ ಶಾಸ್ತ್ರವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರಯೇತ್. ಶಾಸ್ತ್ರವಿಧಿಯನ್ನು ಬಿಟ್ಟು ಮನಸ್ಸಿಗೆ ಸರಿಯಾಗಿರೋ ಹಾಗೆ ಯಾರು ನಡ್ಕೋತಾನೋ ನಾ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಾಂಗತಿಂ ಅಂತ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದೆ. ಅವನಿಗೆ ಸಿದ್ಧಿನೂ ಆಗಲ್ಲ, ಪ್ರಯತ್ನ ಮಾಡ್ತಾನೆ, ಅವನಿಗೇನು ಫಲ ಸಿಗಲ್ಲ. ನಾ ಸುಖಂ, ಅವನ ಜೀವನದಲ್ಲಿ ಸುಖವಾಗಿರೋಕ್ಕೆ ಸಾಧ್ಯನೂ ಇಲ್ಲ. ನಾ ಪರಾಂಗತಿಂ, ಅವನ ಶರೀರ ಬಿಟ್ಟ ಮೇಲೆ ಅವನಿಗೆ ಸದ್ಗತಿ ಕೂಡ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದೆ. ಹಾಗಾಗಿ ಶಾಸ್ತ್ರವಾಕ್ಯಕ್ಕನುಗುಣವಾಗಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು. ಗೊತ್ತಿಲ್ಲದೆ ನಡೀತಾ ಇರುವಂಥ ತಪ್ಪುಗಳನ್ನು ಅರಿತು ತಿದ್ಕೋಬೇಕು. ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂಥ ಮಾತು. ಹಾಗಾಗಿ ನಾವು ಮಾಡಬೇಕಿರೋದು ನಮ್ಮ ಸೂಕ್ಷ್ಮತೆಯನ್ನು ಹೆಚ್ಚಿಸ್ಕೊಂಡು ಎಚ್ಚರದಿಂದ ಜೀವನ ಮಾಡಬೇಕು. ಅದನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಗುರುಗಳ ಸಾಂಗತ್ಯ, ಸಜ್ಜನರ ಸಾಂಗತ್ಯ, ಶಾಸ್ತ್ರಗಳ ಅಧ್ಯಯನ, ಧ್ಯಾನದ ಅಭ್ಯಾಸ, ಇದೆಲ್ಲವೂ ನಿತ್ಯ ಜೀವನದಲ್ಲಿ ನಮ್ಮ ನಿತ್ಯ ಅವಶ್ಯಕತೆಗಳು ಹೇಗಿದೆಯೋ ಅದರಂತೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ತಿಳ್ಕೊಬೋದಲ್ಲ ಸ್ವಾಮೀಜಿ? ಹೌದು. ಧನ್ಯವಾದಗಳು ಸ್ವಾಮೀಜಿ. ಇಷ್ಟೊತ್ತು ನಾವು ನಮ್ಮ ಜೀವನವನ್ನು ಆರಾಮಾಗಿರಬೇಕು ಅಂದರೆ ಅದಕ್ಕೆ ಕಾರಣ ನಾವೇ, ಅದು ನಾವು ಪಡ್ಕೊತಾ ಇಲ್ಲ ಅನ್ನೋದಕ್ಕೆ ಕಾರಣ ನಮ್ಮ ಸರಿ ಇಲ್ಲದ ಆಲೋಚನಾ ವಿಧಾನ, ಕ್ರಿಯೆಗಳು. ಅದನ್ನು ತಿದ್ಕೋಬೇಕು ಅಂದರೆ ನಮಗೆ ಪುಸ್ತಕಗಳ ಅಧ್ಯಯನ, ಸಾಂಗತ್ಯ, ಗುರುಗಳ ಸಾಂಗತ್ಯ, ಸಜ್ಜನರ ಸಾಂಗತ್ಯ ಅನ್ನೋದು ಬೆಳೆಸ್ಕೊಂಡಾಗ ನಾವು ಹೇಗೆ ಬಯಸ್ತಾ ಇದ್ದೀವೋ ಆರಾಮಾಗಿರಬೇಕು ಅನ್ನೋದು ಅದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಸ್ವಾಮೀಜಿಯವರು ತಿಳಿಸ್ಕೊಟ್ಟಿದ್ದಾರೆ. PMC ಕನ್ನಡ ವಾಹಿನಿ ಪರವಾಗಿ ಸ್ವಾಮೀಜಿಯವರಿಗೆ ಅನಂತ ಧನ್ಯವಾದಗಳು. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.